ಗಣೇಶನ ಹಬ್ಬ ಅಂತ ಎಲ್ಲರೂ ಊರಿಗೆ ಹೋಗೋಣ ಅಂತ ಹೊರಟವರಿಗೆ ಶಾಕ್. ಖಾಸಗಿ ಬಸ್ಗಳ ದರ ಶಾಕ್ ಕೊಡ್ತಾ ಇದೆ. ಮೆಜೆಸ್ಟಿಕ್ ಸೇರಿದಂತೆ ಅನೇಕ ಕಡೆಗಳಲ್ಲಿ ಇವತ್ತು ಕಾಲಿಡಕ್ಕಾಗಲ್ಲ, ಅಷ್ಟು ರಶ್ ಇರುತ್ತೆ. ಪಾಪ ಊರಿಗೆ ಹೋಗೋರು ಹೆಂಗಾದ್ರೂ ಮಾಡಿ ಊರಿಗೆ ಹೋಗ್ಲೇಬೇಕು ಅಂತ ಹೊರಟಿರ್ತಾರೆ. ಹಾಗಾಗಿ ದುಪ್ಪಟ್ಟು ದರ, 3 ಪಟ್ಟು ದರ ಕೊಟ್ಟಾದ್ರೂ ಸರಿ ಹೋಗೋದಕ್ಕೆ ರೆಡಿ ಇರ್ತಾರೆ. ಆ ಅವಕಾಶವನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಖಾಸಗಿ ಬಸ್ನವರು ವಸೂಲಿಗೆ ಇಳಿದಿದ್ದಾರೆ. ಮಾಲೀಕರಿಗೆ RTO ಈಗ ಬಿಸಿ ಮುಟ್ಟಿಸಿದ್ದಾರಂತೆ. ಹೆಚ್ಚುವರಿ ದರ ವಸೂಲಿ ಮಾಡ್ತಾ ಇದ್ದಂತಹ ಖಾಸಗಿ ಬಸ್ಗಳಿಗೆ ದಂಡ ಹಾಕ್ತಾ ಇದ್ದಾರಂತೆ RTO. ಬಸ್ಗಳಲ್ಲಿ ಹೆಚ್ಚುವರಿ ಟಿಕೆಟ್ ವಸೂಲಿ ಬಗ್ಗೆ RTO ಹೋಗಿ ಪರಿಶೀಲನೆ ನಡೆಸಿದ್ದಾರೆ. 2-3 ಪಟ್ಟು ಹಣ ವಸೂಲಿಗೆ ಇಳಿದಂತಹ ಖಾಸಗಿ ಬಸ್ ಮಾಲೀಕರಿಗೆ ದಂಡ ಹಾಕಿದ್ದಾರೆ. ರೇಸ್ ಕೋರ್ಸ್ ರಸ್ತೆ, ಆನಂದರಾವ್ ಸರ್ಕಲ್, ಕಲಾಸಿಪಾಳ್ಯ, ಯಶವಂತಪುರ ಇಲ್ಲೆಲ್ಲ ಕಡೆ 10 ಕಡೆ, ಒಟ್ಟಿನಲ್ಲಿ 10 ಕಡೆ RTO ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಕಲಾಸಿಪಾಳ್ಯದಲ್ಲಿ ಕೋರಮಂಗಲ RTO ಅಧಿಕಾರಿಗಳು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. 8ನೇ ತಾರೀಖಿನವರೆಗೂ ಖಾಸಗಿ ಬಸ್ಗಳ ಮೇಲೆ ವಿಶೇಷ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ನಿಯಮ ಉಲ್ಲಂಘಿಸಿ ಹೆಚ್ಚುವರಿ ಟಿಕೆಟ್ ವಸೂಲಿ ಮಾಡ್ತಾ ಇದ್ರು ಖಾಸಗಿ ಬಸ್ಗಳು, ಅವ್ರಿಗೀಗ ದಂಡ ಹಾಕಿದ್ದಾರೆ. ಶೆಡ್ ಮೃಗಗಳ ಕ್ರೌರ್ಯದ ಅಸಲಿ ಎತ್ತು ಈಗ ಬಟಾ ಬಯಲಾಗಿದೆ. ದಾಸ A1 ಆಗದೆ A2 ಆಗಿಯೇ ಉಳ್ಕೊಂಡಿದ್ದು ಯಾಕೆ? ಅದಕ್ಕೆ ಅದೊಂದು ಪ್ರಮುಖ ಕಾರಣನಾ ನೋಡಿ. ಡೆವಿಲ್ ಗ್ರೂಪ್ನಿಂದ ಅಣುವು ಟಾರ್ಚರ್. ಈ ಗ್ಯಾಂಗ್ನಿಂದಲೇ ರೇಣುಕಾಸ್ವಾಮಿ ಮರ್ಡರ್. ಒಬ್ಬ ಮನುಷ್ಯನಿಗೆ ಎಷ್ಟು ಟಾರ್ಚರ್ ಮಾಡಬಹುದು, ಒಬ್ಬ ಮನುಷ್ಯ ಎಷ್ಟರ ಮಟ್ಟಿಗೆ ರಾಕ್ಷಸನಂತೆ ವರ್ತಿಸಬಹುದು, ಲಕ್ಷ ಅಭಿಮಾನಿಗಳನ್ನ ಹೊಂದಿರೋ ನಟ ಹೇಗಿರಬಾರದು ಅನ್ನೋದಕ್ಕೆ ರೇಣುಕಾಸ್ವಾಮಿ ಕೊಲೆಗೆ ಸಾಕ್ಷಿ. ರೇಣುಕಾಸ್ವಾಮಿ ಹತ್ಯೆಯಾಗಿ ಬರೋಬ್ಬರಿ 75 ದಿನಗಳ ಬಳಿಕ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. IAS ಅಧಿಕಾರಿಗಳಾದ S ಗಿರೀಶ್, N ಚಂದನ್ ಕುಮಾರ್ ತಂಡ 24ನೇ ACMM ಕೋರ್ಟ್ಗೆ ಕೇಸ್ನ ಆರೋಪ ಪಟ್ಟಿ ಸಲ್ಲಿಸಿದ್ದಾರೆ. ಡಿ ಚಾರ್ಜ್ ಶೀಟ್ ಬರೋಬ್ಬರಿ 3991 ಪುಟಗಳಿರೋ ಚಾರ್ಜ್ ಶೀಟ್ನಲ್ಲಿ A1 ಆರೋಪಿ ಪವಿತ್ರ ಗೌಡ, A2 ದರ್ಶನ್, A3 ಪವನ್ ಅಂತಲೇ ಉಲ್ಲೇಖಿಸಲಾಗಿದೆ. 231 ಸಾಕ್ಷಿಗಳ ಉಲ್ಲೇಖವಿದ್ದು 27 ಸಾಕ್ಷಿಗಳ ಹೇಳಿಕೆಯನ್ನ ದಾಖಲಿಸಲಾಗಿದೆ. 3 ಪ್ರತ್ಯಕ್ಷ ಸಾಕ್ಷಿ, 17 ಜನರ 164 ಹೇಳಿಕೆ, 70 ಜನರಿಂದ 161 ಹೇಳಿಕೆ ದಾಖಲಿಸಲಾಗಿದೆ. ರೇಣುಕಾಸ್ವಾಮಿ ದರ್ಶನ್ನ ಕಟ್ಟ ಅಭಿಮಾನಿ ಅನ್ನೋದಕ್ಕೂ ಚಾರ್ಜ್ ಶೀಟ್ ಸಾಕ್ಷಿ ಕೊಟ್ಟಿದೆ. ರೇಣುಕಾಸ್ವಾಮಿ ಮನೆಯಲ್ಲಿ ಪಂಚನಾಮೆ ನಡೆಸುತ್ತಿದ್ದಾಗ ಆತನ ಪತ್ನಿಯೇ ದರ್ಶನ್ ಫೋಟೋ ನೀಡಿದ್ದಾರೆ. RTO ಅಧಿಕಾರಿಗಳು, ಎಂಜಿನಿಯರ್ಗಳು ಅವರನ್ನು ಕೂಡ ಇದರಲ್ಲಿ ಸಾಕ್ಷಿದಾರರನ್ನಾಗಿ ಮಾಡಲಾಗಿದೆ. ಪೊಲೀಸ್ ಅಧಿಕಾರಿಗಳು ಒಟ್ಟು 56 ಜನ ಈ ಅಂತಿಮ ವರದಿಯಲ್ಲಿ ಸಾಕ್ಷಿದಾರರನ್ನಾಗಿ ನಮೂದಿಸಲಾಗಿದೆ. ಹೀಗಾಗಿ ಒಟ್ಟು ಸಾಕ್ಷಿದಾರರೇನಿದ್ದಾರೆ ಅವರು 231 ಜನ ಸಾಕ್ಷಿದಾರರು ಈ ಕೊಲೆ ಪ್ರಕರಣದ ತನಿಖೆಯಲ್ಲಿ ನಮಗೆ ಭಾಗಿಯಾಗಿದ್ದಾರೆ. ಅವರೆಲ್ಲರ ಒಂದು ಇದರಲ್ಲಿ ಉಲ್ಲೇಖಿಸಲಾಗಿದೆ. ಬಟ್ಟೆ ಮೇಲೆ ರಕ್ತದ ಕಲೆ. ಯಾರ್ಯಾರ ಬಟ್ಟೆ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆ ಸಿಕ್ಕಿದೆ ಅಂತ ನೋಡೋದಾದ್ರೆ A1 ಆರೋಪಿ ಪವಿತ್ರ ಗೌಡ, A2 ದರ್ಶನ್, A4 ರಾಘವೇಂದ್ರ, A5 ನಂದೀಶ್, A6 ಜಗದೀಶ್, A7 ಅನುಕುಮಾರ್, A8 ರವಿಶಂಕರ್, A9 ಧನ್ರಾಜ್, A10 ವಿನಯ್, A11 ನಾಗರಾಜ್, A13 ದೀಪಕ್, A14 ಪ್ರದೋಷ್, A15 ನಿಖಿಲ್. ಬಟ್ಟೆ, ಚಪ್ಪಲಿ, ಶೂ ಮೇಲೆ ರಕ್ತದ ಕಲೆ ಪತ್ತೆಯಾಗಿದೆ. ಈ ಚಾರ್ಜ್ ಶೀಟ್ ಜಸ್ಟ್ ಟ್ರೇಲರ್, ಮುಂದೆ ಸಿನಿಮಾ ಬಾಕಿ ಇದೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.